ಬುಧವಾರದ ಪರಿಹಾರಗಳು. ಈ ದಿನ ಹೀಗೆ ಮಾಡಿದರೆ ಹಣದ ಹೊಳೆ ಹರಿಯುತ್ತದೆ. 1. ವಾಸ್ತವವಾಗಿ ಬುಧವಾರದಂದು ಗಣಪತಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಕೆಲವರು ಉಪವಾಸವನ್ನು ಆಚರಿಸುತ್ತಾರೆ. ಆದ್ದರಿಂದ ನೀವು ಬಯಸಿದಲ್ಲಿ ನೀವು ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮತ್ತು ವಿಶ್ರಾಂತಿ ಪಡೆದ ನಂತರ ಗಣಪತಿಯನ್ನು ಪೂಜಿಸಬಹುದು. 2. ನೀವು ಬುಧವಾರದಂದು ಗಣಪತಿಯನ್ನು ಪೂಜಿಸುವಾಗ ಹಸಿರು ಗರಿಕೆಯನ್ನು ಅರ್ಪಿಸಬೇಕು, ಏಕೆಂದರೆ ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 3. ಒಬ್ಬ ವ್ಯಕ್ತಿಯು ಬುಧವಾರ ಹಸುವಿಗೆ ಹಸಿರು ಮೇವನ್ನು ನೀಡಿದರೆ ಅದು ಬೆಳಿಗ್ಗೆ ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನೀವು ಬುಧವಾರ ಹಸುವಿಗೆ ಹಸಿರು ಮೇವನ್ನು ನೀಡಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕು. 4. ಬುಧವಾರದಂದು ಗಣಪತಿಯನ್ನು ಪೂಜಿಸುವಾಗ ಬೆಲ್ಲ ಅಥವಾ ಕ್ಷೀರವನ್ನು ಆಹಾರವಾಗಿ ನೈವೇದ್ಯ ಮಾಡಿ ಪ್ರಸಾದವಾಗಿ ಹಂಚಬೇಕು. ನಂತರ ಯಾರು ಬುಧವಾರದಂದು ಉಪವಾಸವನ್ನು ಆಚರಿಸುತ್ತಾರೋ ಅವರು ಈ ಪ್ರಸಾದವನ್ನು ಹರಕೆಯಲ್ಲಿ ಸೇವಿಸಿ ಸಂಜೆ ಉಪವಾಸವನ್ನು ಬಿಡಬೇಕು. 5. ಬುಧವಾರದಂದು ಗಣಪತಿಯನ್ನು ಪೂಜಿಸಿದ ನಂತರ ಗಣೇಶ ಚಾಲಿಸವನ್ನು ಪಠಿಸಬೇಕು. ನೀವು ಗಣೇಶ ಚಾಲಿಸವನ್ನು ಪಠಿಸಿದರೆ ನಿಮ್ಮ ಪೂಜೆಯು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ. 6. ಜೀವನದ ಎಲ್ಲ ಸಮಸ್ಯೆಗಳನ್ನು ಕೊನೆಗೊಳಿಸಲು ನೀವು ಬುಧವಾರದಂದು ಶ್ರೀ ಗಣೇಶನಿಗೆ ಸಿಂಧೂರವನ್ನು ಅರ್ಪಿಸಬೇಕು. 7. ಗಣೇಶನ ದೇವಸ್ಥಾನಕ್ಕೆ ಹೋಗಿ 7 ಬುಧವಾರ ಬೆಲ್ಲವನ್ನು ಅರ್ಪಿಸಿ. 8. ಬುಧ ದೋಷವನ್ನು ಹೋಗಲಾಡಿಸಲು ನೀವು ಬುಧವಾರದಂದು ಮಾ ದುರ್ಗೆಯನ್ನು ಪೂಜಿಸಬೇಕು. ಇದಲ್ಲದೆ ನೀವು ನಿಯಮಿತವಾಗಿ 108 ಬಾರಿ ಓಂ ಐಂ ಹೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಎಂಬ ಮಂತ್ರವನ್ನು ಪಠಿಸಬೇಕು. 9. ಬುಧವಾರದಂದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಮತ್ತು 21 ಅಥವಾ 11 ಮುದ್ದೆಯ ಗರಿಕೆಯನ್ನು ಅರ್ಪಿಸಿ. ಈ ರೀತಿ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಬರುತ್ತಿದ್ದ ಉದ್ಯೋಗ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಕೆಲಸದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ. ದುರ್ವಾ ಅರ್ಪಣೆಯ ಸಮಯದಲ್ಲಿ ಸಿಂಧೂರ್ ಶೋಭನ್ ರಕ್ತ ಸೌಭಾಗ್ಯ ಸುಖವರ್ಧನಂ ಶುಭದಂ ಕಾಮದಂ ಚೈವ ಸಿಂಧೂರಂ ಪ್ರತಿಗ್ರಹತ್ಯಂ ಈ ಮಂತ್ರವನ್ನು ಜಪ ಮಾಡಿ. 10. ಬಡತನ ನಿಮ್ಮ ಮನೆಗೆ ಪ್ರವೇಶಿಸಿದ್ದರೆ ಅದರ ಪರಿಹಾರವು ಬುಧವಾರದ ತಂತ್ರಗಳಲ್ಲಿ ಅಡಗಿದೆ. ಇದೆಲ್ಲವನ್ನು ಮನೆಯಿಂದ ಹೊರಗೆ ಕಳುಹಿಸಬೇಕೆಂದರೆ ಶುಕ್ಲ ಪಕ್ಷದ ದಿನ ಯಾವ ಬುಧವಾರ ಬರುತ್ತದೋ ಆ ದಿನ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದ ನಂತರ ಗಣೇಶದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಧಿವಿಧಾನದಂತೆ ಪೂಜೆಯನ್ನು ಮಾಡಿ. 11. ಹಿಂದೂ ಧರ್ಮದಲ್ಲಿ ದಾನವನ್ನು ಪುಣ್ಯದ ಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಹಸಿರು ಉದ್ದಿನ ಬೇಳೆಯನ್ನು ಬುಧವಾರ ದಾನ ಮಾಡಬೇಕು. ಈ ರೀತಿ ಮಾಡುವುದರಿಂದ ಜಾತಕದಲ್ಲಿ ಬುಧ ಸ್ಥಾನ ಬಲಗೊಳ್ಳುತ್ತದೆ. ಇದರೊಂದಿಗೆ ಗಣೇಶನ ಅನುಗ್ರಹವನ್ನು ಪಡೆಯುತ್ತಾನೆ. 12. ನೀವು ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿದ್ದರೆ ಮತ್ತು ನಿರಂತರವಾಗಿ ಸಾಲದಲ್ಲಿದ್ದರೆ ನೀವು ಬುಧವಾರದಂದು ಋಣಹರ್ತ ಗಣೇಶ ಸ್ತೋತ್ರವನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ಗಣೇಶನ ಅಪಾರ ಅನುಗ್ರಹವನ್ನು ಪಡೆಯುತ್ತೀರಿ. ಇದರೊಂದಿಗೆ ಜೀವನದಲ್ಲಿ ಬರುವ ಪ್ರತಿಯೊಂದು ಅಡೆತಡೆಗಳು ನಿವಾರಣೆಯಾಗುತ್ತವೆ. 13. ಬುಧವಾರದಂದು ತಾಯಿ ಹಸುವಿಗೆ ಹಸಿರು ಮೇವನ್ನು ಉಣಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆದಾಗ್ಯೂ ಮೇವು ಮಾತ್ರ ಹಸಿರು ಆಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಕೆಲವು ಕಾರಣಗಳಿಂದ ಹಸಿರು ಹುಲ್ಲು ಲಭ್ಯವಿಲ್ಲದಿದ್ದರೆ ನೀವು ತಾಯಿ ಹಸುವಿಗೆ ಯಾವುದೇ ಹಸಿರು ತರಕಾರಿಯನ್ನು ತಿನ್ನಿಸಬಹುದು. ಈ ರೀತಿ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು
ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಬರುತ್ತದೆ ಎಂದು ನಂಬಲಾಗಿದೆ. 14. ನೀವು ದುರ್ಬಲ ಬುಧನನ್ನು ಬಲಪಡಿಸಲು ಬಯಸಿದರೆ ಬುಧವಾರದಂದು ಗಣೇಶನ ಜೊತೆಗೆ ಗೌರಿ ದೇವಿಯನ್ನು ಪೂಜಿಸಿ. ಈ ಸಮಯದಲ್ಲಿ ತಾಯಿ ಗೌರಿಗೆ ಶೃಂಗಾರದ ವಸ್ತುಗಳನ್ನು ಅರ್ಪಿಸಿ. ಕನಿಷ್ಠ 16 ಬುಧವಾರದಂದು ಈ ಪರಿಹಾರವನ್ನು ಮಾಡಿ. ಹೀಗೆ ಮಾಡುವುದರಿಂದ ಅನ್ವೇಷಕರು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಈ ಪರಿಹಾರವನ್ನು ಮಾಡುವುದರಿಂದ ಜಾತಕದಲ್ಲಿ ಬುಧನು ಬಲಗೊಳ್ಳುತ್ತಾನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.